ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ತಡ ಮಾಡ್ತೀವಿ, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಒಂದು ಮೆಜರ್ಮೆಂಟ್ ಅನ್ನಾಗಿ ಮಾಡ್ಕೊಳ್ಳಿ ಕಪ್ಪನ್ನ. ಯಾವಾಗಲೂ ಉಂಡೆ ಮಾಡುವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಶೇಂಗಾವನ್ನ ತಗೊಂಡಿದ್ದೀನಿ. ಈಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಡಲೆ ಬೀಜವನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಶೇಂಗಾ ಅಂತ ಕೂಡ ಕರಿತೀವಿ, ಹಾಗೆ ಕಡಲೆ ಬೀಜ ಅಂತ ಕೂಡ ಕರಿತೀವಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಶೇಂಗಾ ಉಂಡೆ ರೆಡಿ ಆಗುತ್ತೆ. ಈಗ ನಾನು ನಿಮಗೆ ಒಂದು ಕೈಯಿಂದ ಒಡೆದ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಓಪನ್ ಆಗಬೇಕಂದ್ರೆ, ಕೈಲೆಲ್ಲ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಸಿಪ್ಪೆ ಎಲ್ಲ ಸಪ್ರೇಟ್ ಆಗಬೇಕು. ಈ ರೀತಿ ಆದರೆ ಪರ್ಫೆಕ್ಟ್ ಆಗಿ ಇಲ್ಲಿ ಶೇಂಗಾ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದು ಸ್ವಲ್ಪ ಹೊತ್ತು ತಣ್ಣಗೋಕೆ ಬಿಡೋಣ. ನಂತರ ನಾನಿಲ್ಲಿ ಸಿಪ್ಪೆಯನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬಾರ್ದು, ಜಸ್ಟ್ ತರಿಯಾಗಿ ರುಬ್ಕೋಬೇಕು. ಹಾಗೆ ಕೂಡ ಮಾಡ್ಬೋದು, ಆದರೆ ಈ ರೀತಿ ತರಿಯಾಗಿ ರುಬ್ಕೊಂಡು ಮಾಡಿ ನೋಡಿ, ಟೇಸ್ಟ್ ಅಂದ್ರೆ ಸೂಪರ್ ಆಗಿರುತ್ತೆ ಉಂಡೆದು. ನಾನಿಲ್ಲಿ 1ರಲ್ಲಿ 2 ಭಾಗ ಆಗೋ ರೀತಿಯಲ್ಲಿ ಸ್ವಲ್ಪ ತರಿಯಾಗಿ ಮಿಕ್ಸರಲ್ಲಿ ರುಬ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ. ನಂತರ ಈಗ ನಾವು ಆನವನ್ನ ರೆಡಿ ಮಾಡ್ಕೋಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಅದೇ ಕಪ್ಲಿಂದ 3/4 ಕಪ್ ಆಗುವಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ. 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನ ಜಾಸ್ತಿ ಕುಕ್ ಮಾಡಬಾರ್ದು, ಜಾಸ್ತಿ ಕುಕ್ ಮಾಡಿದಷ್ಟು ಗಟ್ಟಿಯಾಗಿ ಬರುತ್ತೆ ಉಂಡೆ. ಪಾಕ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ಇಲ್ಲಿ 1 ಕುದಿ ಬಂದ್ರೆ ಸಾಕು. ಈ ರೀತಿ ಮೇಲೆ ಬಬಲ್ಸ್ ಬಂದ ತಕ್ಷಣನೇ ಗ್ಯಾಸ್ ಅನ್ನ ಆಫ್ ಮಾಡ್ಬಿಡಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ನೀರನ್ನ ತಗೊಂಡು ಸ್ವಲ್ಪ ಆನವನ್ನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಪ್ಲೇಟ್ ಅಲ್ಲಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಒಂದೇ ಕಡೆ ಹಾಕಿ ಇದನ್ನ ನಾವು ಟರ್ನ್ ಮಾಡಬೇಕು. ಇಲ್ಲ ಅಂದ್ರೆ ಕೈಲಿಂದ ಸ್ವಲ್ಪ ಆ ಕಡೆ ಈ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಒಂದೇ ಕಡೆ ಗುಂಪಿ ಆಗ್ತಾ ಇದೆ ಅಂದ್ರೆ, ಒಂದೇ ಕಡೆ ಗಟ್ಟಿಯಾಗಿ ನಿಲ್ತಾ ಇದೆ ಅಂದ್ರೆ ಪಾಕ ಇಲ್ಲಿ ಸರಿಯಾಗಿ ಆಗಿದೆ ಅಂತ ಅರ್ಥ. ನೀವು ಜಾಸ್ತಿ ಕುಕ್ ಮಾಡಿದ್ರೆ ಕಲ್ಲು ರೀತಿಯಲ್ಲಿ ಆಗ್ಬಿಡುತ್ತೆ ಉಂಡೆ. ಹಾಗಾಗಿ ಕೇವಲ 1 ನಿಮಿಷ 1 ಕುದಿ ಮಾತ್ರ ಕುದ್ರೆ ಬೆಲ್ಲದ ಪಾಕ ಇಲ್ಲಿ ಸಾಕಾಗುತ್ತೆ. ಈಗ ನಾನು ಇದಕ್ಕೆ ಕಡಲೆ ಬೀಜವನ್ನ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೀಜವನ್ನ ಸೇರಿಸ್ಕೊಂಡು ಬೇಗನೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೆ ಮಿಕ್ಸ್ ಆಗ್ಬೇಕಿದು ಆ ರೀತಿಯಾಗಿ. ಈಗ ನಾನಿಲ್ಲಿ ಗ್ಯಾಸ್ ಕೂಡ ಮೊದಲೇ ಆಫ್ ಮಾಡಿದ್ದೆ. ಇಲ್ಲಿ ಹುರ್ಗಡ್ಲೆ ಮತ್ತೆ ಯಾಲಕ್ಕಿಯನ್ನ ತಗೊಂಡಿದ್ದೀನಿ. 1/2 ಕಪ್ ಆಗುವಷ್ಟು ಹುರ್ಗಡ್ಲೆ ಪೌಡರ್ ಅನ್ನ ಮಾಡ್ಕೊಂಡಿದ್ದೀನಿ. ನಂತರ ಕರಿ ಎಳ್ಳು, ಗಸಗಸೆಯನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು. ಸ್ವಲ್ಪ ಗಸಗಸೆ ಮತ್ತೆ ಕರಿ ಎಳ್ಳನ್ನ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹುರ್ಗಡ್ಲೆ ಪೌಡರ್ ಅನ್ನ ಸೇರಿಸ್ಕೋಬೇಕು. ಹುರ್ಗಡ್ಲೆ ಪೌಡರು ನಿಮ್ಮ ಪ್ರಕಾರ ನೀವು ಜಾಸ್ತಿ ಕಡಿಮೆ ಸೇರಿಸ್ಕೋಬಹುದು. ಕೆಲವರಿಗೆ ಇಷ್ಟ ಆಗೋದಿಲ್ಲ ಹುರ್ಗಡ್ಲೆ ಪೌಡರ್. ಇಷ್ಟ ಆಗಲಿಲ್ಲ ಅಂದ್ರೆ ಹಾಗೆ ಕೂಡ ಉಂಡೆ ಮಾಡ್ಕೋಬಹುದು. ಆದ್ರೆ ಹುರ್ಗಡ್ಲೆ ಹಾಕಿ ಮಾಡೋದ್ರಿಂದ ಟೇಸ್ಟೂ ಚೆನ್ನಾಗಾಗುತ್ತೆ. ತಿನ್ನುವಾಗ ಒಂಥರ ಸಾಫ್ಟ್ ಆಗಿ ಬೇಸನ್ ಉಂಡೆ ರೀತಿಯಲ್ಲಿ ಟೇಸ್ಟ್ ಕೂಡ ಕೊಡುತ್ತೆ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಾಗ್ಲೇನೆ ಕೈಗೆ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮ್ಗೆ ಯಾವ ಗಾತ್ರದ ಉಂಡೆ ಬೇಕಲ್ಲ ಆ ಗಾತ್ರದಲ್ಲಿ ಉಂಡೆಯನ್ನ ರೆಡಿ ಮಾಡ್ಕೋಬಹುದು. ಪ್ರತಿ ಸಾರಿ ಒಂದೇ ರೀತಿಯ ಶೇಂಗಾ ಉಂಡೆ ಮಾಡ್ತಾ ಇದ್ರೆ, ಈ ಸಾರಿ ನಾಗರ ಪಂಚಮಿ ಹಬ್ಬಕ್ಕೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ನಾನು ಹೇಳಿರೋ ರೀತಿಯಲ್ಲಿ ಮೆಜರ್ಮೆಂಟ್ ಅನ್ನ ತಗೊಂಡು ಒಂದ್ಸಾರಿ ಶೇಂಗಾ ಉಂಡೆಯನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು, ಅಷ್ಟು ಸುಲಭವಾಗಿ ಇವತ್ತು ಹೇಳ್ಕೊಟ್ಟಿದ್ದೀನಿ. ಹಾಗೆ ಹೋಳಿಗೆ ರೆಸಿಪಿ, ರವೆದ ಉಂಡೆ, ಬೇಸನ್ ಉಂಡೆ, ಪ್ರತಿಯೊಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಇನ್ನೊಬ್ರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.